ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಹತ್ಯೆಗೆ ಪ್ರತಿಕಾರವಾಗಿ ಮುಸ್ಲಿಂ ಯುವಕನ ಕೊಲೆಗೆ ಯತ್ನ. ಉಡುಪಿಯಲ್ಲಿ ಮುಸ್ಲಿಂ ಯುವಕನ ಕೊಲೆಗೆ ಯತ್ನ. ನಿನ್ನೆ ರಾತ್ರಿ ಆತ್ರಾಡಿಯಲ್ಲಿ ಅಬೂಬಕರ್ ಕೊಲೆಗೆ ಯತ್ನಿಸಲಾಗಿದೆ. ಆಟೋ ಚಾಲಕ ಅಬೂಬಕರ್ನನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಲಾಗಿದೆ. ಸುಶಾಂತ್ ಮತ್ತು ಸಂದೇಶ್ ಪೂಜಾರಿಯಿಂದ ಕೊಲೆಗೆ ಯತ್ನಿಸಲಾಗಿದೆ. ತಲವಾರು ಬಾಟಲ್ನಿಂದ ಅಬೂಬಕರ್ ಕೊಲೆಗೆ ಯತ್ನಿಸಲಾಗಿದೆ. ದಾಳಿಯಿಂದ ತಪ್ಪಿಸಿಕೊಂಡ ಆಟೋ ಚಾಲಕ ಅಬೂಬಕರ್. ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಹಿರಿಯಡ್ಕ ಪೊಲೀಸರು. ವಿಚಾರಣೆ ವೇಳೆಯಲ್ಲಿ ಸುಶಾಂತ್ ಮತ್ತು ಸಂದೇಶು ತಪ್ಪೊಪ್ಪಿಕೊಂಡಿದ್ದಾರೆ. ಸುಶಾಂತ್ ಹತ್ಯೆಗೆ ಪ್ರತಿಕಾರವಾಗಿ ಸುಹಾಸ್ ಹತ್ಯೆಗೆ ಪ್ರತಿಕಾರವಾಗಿ ಕೊಲೆ ಯತ್ನ ಅಂತ ತಪ್ಪೊಪ್ಪಿಗೆ ಹೇಳಿದ್ದಾರೆ. ಹಿರಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಸುಹಾಸ್ ಹತ್ಯೆ ಆಗ್ತಾ ಇದ್ದ ಹಾಗೇನೆ ಅದಕ್ಕೆ ಪ್ರತಿಕಾರ ತೀರಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡಿರುವಂಥದ್ದು. ಹತ್ಯೆಗೆ ಪ್ರತಿಕಾರವಾಗಿ ನಾವು ಇನ್ನೊಬ್ಬನನ್ನ ಮರ್ಡರ್ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಮಾಡಿದ್ದು. ಮುಸ್ಲಿಂ ಯುವಕನ ಕೊಲೆಗೆ ಯತ್ನಿಸಿರೋದು. ಉಡುಪಿಯಲ್ಲಿ ಮುಸ್ಲಿಂ ಯುವಕನ ಕೊಲೆಗೆ ಯತ್ನಿಸಲಾಗಿದೆ. ನಿನ್ನೆ ರಾತ್ರಿ ಆತ್ರಾಡಿಯಲ್ಲಿ ಅಬೂಬಕರ್ ಕೊಲೆಗೆ ಯತ್ನಿಸಲಾಗಿದೆ. ಆಟೋ ಚಾಲಕ ಅಬೂಬಕರನ್ನ ಅಡ್ಡಗಟ್ಟಿ ಹಲ್ಲೆಯನ್ನು ಮಾಡಲಾಗಿದೆ. ಸುಶಾಂತ್ ಮತ್ತು ಸಂದೇಶ್ ಪೂಜಾರಿಯಿಂದ ಕೊಲೆಗೆ ಯತ್ನಿಸಲಾಗಿದೆ. ತಲವಾರು ಬಾಟಲ್ನಿಂದ ಅಬೂಬಕರ್ ಕೊಲೆಗೆ ಯತ್ನಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ದಾಳಿಯಿಂದ ತಪ್ಪಿಸಿಕೊಂಡ ಆಟೋ ಚಾಲಕ ಅಬೂಬಕರ್, ಇಬ್ಬರು ಆರೋಪಿಗಳನ್ನು ಹಿರಿಯಡ್ಕ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ತಪ್ಪೊಪ್ಕೊಂಡಿದ್ದಾರೆ. ಹೌದು, ಪ್ರತಿಕಾರವಾಗಿ ಕೊಲೆ ಮಾಡಬೇಕು ಅಂತ ಯತ್ನಿಸಿದ್ವಿ ಅನ್ನೋದನ್ನು ತಪ್ಪೊಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿರಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ಇದಕ್ಕೆ ಹೇಳಿದ್ದು ಒಬ್ಬರಾದ್ಮೇಲೆ ಒಬ್ಬರು ಪ್ರತಿಕಾರವನ್ನು ತೀರಿಸ್ಕೊಳ್ತಾನೆ ಹೋಗ್ತಾ ಇದ್ದಾರೆ. ಮಂಗಳೂರು ಭಾಗದಲ್ಲಿ ಏನಾಗ್ತಾ ಇದೆ ಇಲ್ಲಿ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. 2017ರಿಂದ ಇಲ್ಲಿವರೆಗೂ ನಿರಂತರವಾಗಿ ಮರ್ಡರ್ಸ್ಗಳಾಗ್ತಾನೇ ಇದೆ. ಅದೇ ತಿಂಗಳಲ್ಲಿ ಒಂದು ಧರ್ಮದವರನ್ನ, ಒಂದು ಸಮುದಾಯದವರನ್ನ ಮರ್ಡರ್ ಆದ ನಂತರ ಮತ್ತೊಂದು ಸಮುದಾಯದವರನ್ನ ಮರ್ಡರ್ ಮಾಡೋ ಕೆಲಸ ಆಗ್ತಾ ಇದೆ. ವರ್ಷ 2 ವರ್ಷದ ಅಂತರದಲ್ಲೇ ಪ್ರತಿಕಾರವನ್ನು ತೀರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. 2017ರಿಂದ ಇಲ್ಲಿವರೆಗೂ 6ರಿಂದ 7 ಮರ್ಡರ್ಗಳು ಪ್ರತಿಕಾರಕ್ಕಾಗಿರೋದು. ಇದು ಸಮುದಾಯವಾರು ಆಗ್ತಾ ಇರುವಂಥ ಗಲಾಟೆ, ಮರ್ಡರ್, ಹಾಗೆ ದ್ವೇಷ, ಪ್ರತಿಕಾರ ಅಂತ ಇದಕ್ಕೆ ಹೆಸರು ಇಟ್ಕೊಳ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಆಗಿದ್ದು 8:30 ಸುಮಾರಿಗೆ ಸುಹಾಸ್ ಶೆಟ್ಟಿ ಹತ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ಆಟೋ ಚಾಲಕ, ಇನ್ನೊಂದು ಧರ್ಮದ ಆಟೋ ಚಾಲಕನ ಮೇಲೆ ಹಲ್ಲೆಗೆ ಯತ್ನಿಸಿರೋದು. ಕೊಲೆಯನ್ನು ಮಾಡಬೇಕು ಅಂತ ಯತ್ನವನ್ನು ಮಾಡಲಾಗಿದೆ ಬಿಯರ್ ಬಾಟಲ್ನಿಂದ. ನಿನ್ನೆ ರಾತ್ರಿ ಆತ್ರಾಡಿಯಲ್ಲಿ ಅಬೂಬಕರ್ ಕೊಲೆಗೆ ಯತ್ನಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಆಗಿತ್ತು. ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ತಪ್ಪೊಪ್ಪಿಕೊಳ್ಳಲಾಗಿದೆ. ಹೌದು, ಪ್ರತಿಕಾರವಾಗಿ ನಾವು ಮರ್ಡರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಅನ್ನೋದನ್ನು ತಪ್ಪೊಪ್ಪಿಕೊಳ್ಳಲಾಗ್ತಾಗಿದೆ. ನೋಡಿ, 2017ರಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ರಕ್ತ ದೋಕುಳಿ ಹರಿತಾ ಇದೆ ಕರಾವಳಿ ಭಾಗದಲ್ಲಿ. ಈ ಪ್ರಕರಣಗಳು ನೋಡಿ ಒಂದಾದ್ಮೇಲೆ ಒಂದು ದ್ವೇಷವನ್ನು ಸಾಧಿಸೋಕೆ ಅಂತ ಬಲಿ ಕೊಡ್ತಾ ಇರುವಂಥದ್ದು. ಎಲ್ಲಿವರೆಗೂ ಇದು ನಡೆಯುತ್ತೆ, ಎಲ್ಲಿವರೆಗೂ ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಸರಿ ಮಾಡಬೇಕಾದವ್ರು ಯಾರೂ ಸರಿ ಮಾಡ್ತಾ ಇಲ್ಲ. ರಾಜಕಾರಣಿಗಳಂತೂ ಹೋಗಿ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೊರತುಪಡಿಸಿ ಇನ್ನೇನು ಮಾಡ್ತಾ ಇಲ್ಲ. ಅದು BJPಯವರಾಗಿರಲಿ, ಕಾಂಗ್ರೆಸ್ನವರಾಗಿರಲಿ, JDSನವರಾಗಿರಲಿ, ಯಾರೇ ಆಗಿರಲಿ, ಯಾರೇ ರಾಜಕೀಯ ವ್ಯಕ್ತಿಗಳು ಮಾತಾಡ್ತಾರೆ ಅಂತಂದರೆ ಆ ಭಾಗದ ಜನರಲ್ಲಿ ಭಯ. ಏನು ಬೆಂಕಿ ಹಚ್ತಾರೋ, ಏನು ತುಪ್ಪ ಸುರಿತಾರೋ ಅಂತ. ನೋಡಿ, ಈ ಮಾತನಾಡ್ತಿರುವಂಥ ರಾಜಕೀಯ ನಾಯಕರುಗಳು ಹೋಗ್ತಾರೆ, ಮಾತಾಡ್ತಾರೆ, ಬರ್ತಾರೆ. ಮುಖಂಡರು ಅಂತ ಅನ್ನಿಸ್ಕೊಂಡವರು, ನಾಯಕರು ಅಂತ ಅನ್ನಿಸ್ಕೊಂಡವರು.
ಬಲಿ ಆಗ್ತಾ ಇರೋದು ಯಾರು? ಜೀವನ ಕಟ್ಕೊಳ್ಬೇಕಾಗಿರೋರು, ತಂದೆ ತಾಯಿಯನ್ನು ನೋಡ್ಕೊಳ್ಬೇಕಾದವರು, ವಯಸ್ಸಾಗಿದ್ದ ಕಾಲಕ್ಕೆ ತಂದೆ ತಾಯಿಯನ್ನು ಸಾಕಬೇಕಾದವರು, ತಮ್ಮದೇ ಸಂಸಾರದ ಜವಾಬ್ದಾರಿಯನ್ನು ಹೊರಬೇಕಾದವರು ಹೆಣವಾಗ್ತಾ ಇದ್ದಾರೆ. 2017 ಜೂನ್ 1ಕ್ಕೆ ಮೊದಲ ಪ್ರಕರಣ ನಡೆಯುತ್ತೆ. SDPI ಮುಖಂಡ ಅಶ್ರಫ್ ಕಲಾಯನ್ನು ಹತ್ಯೆ ಮಾಡ್ತಾರೆ 2017 ಜೂನ್ 21ಕ್ಕೆ. ಅದೇ 2017 ಜುಲೈ 4 ಅಂದರೆ ಒಂದೇ ತಿಂಗಳ ಅಂತರದಲ್ಲಿ ಪ್ರತಿಕಾರಕ್ಕೆ ಅಂತ RSS ಕಾರ್ಯಕರ್ತ ಶರತ್ ಮಡಿವಾಳನ್ ಕೊಲೆ ಮಾಡ್ತಾರೆ. ಅದಾದಮೇಲೆ 2018 ಜನವರಿ 3ಕ್ಕೆ BJP ಕಾರ್ಯಕರ್ತ ದೀಪಕ್ ರಾವ್ನನ್ನು ಹತ್ಯೆ ಮಾಡ್ತಾರೆ. ಇನ್ನು ಅದಕ್ಕೆ ಪ್ರತಿಕಾರ ತೀರಿಸ್ಕೋಬೇಕು ಅಂತ 2018 ಜನವರಿ 23 ಅಂದರೆ ಅದೇ ದಿನ ದೀಪಕ್ ಹತ್ಯೆ ದಿನಾನೇ ಬಶೀರ್ನ ಮರ್ಡರ್ ಮಾಡ್ತಾರೆ. ಇದೇ ಥರ ಪ್ರತಿಕಾರ ತೀರಿಸ್ಕೊಳ್ಳೋಕೆ ಹೋಗಿದ್ದು. 2022 ಜುಲೈ 19 ಸುಳ್ಯದ ಬೆಳ್ಳಾರಿಯಲ್ಲಿ ಮಸೂದ್ ಹತ್ಯೆ ಆಗತ್ತೆ. ಅದೇ 2022 ಅದೇ ಜುಲೈ 26ಕ್ಕೆ 19ಕ್ಕೆ ಮಸೂದ್ ಹತ್ಯೆ ಆದರೆ 26ಕ್ಕೆ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಆಗತ್ತೆ. ಪ್ರವೀಣ್ ನೆಟ್ಟಾರು ಹತ್ಯೆ ತೀರಿಸ್ಕೊಳ್ಳೋದಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕೆ ಅದೇ ಜುಲೈ 28ಕ್ಕೆ ಫಾಜಿಲ್ನನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಫಾಜಿಲ್ ಹತ್ಯೆಗೆ ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕೆ ಈಗ ನಿನ್ನೆ 2025 ಮೇ 1ಕ್ಕೆ ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡ್ತಾರೆ. ಸುಹಾಸ್ ಶೆಟ್ಟಿಯ ಹತ್ಯೆಯ ಪ್ರತಿಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ನಿನ್ನೆ ರಾತ್ರಿ ಅಬುಬಕರ್ ಕೊಲೆಗೆ ಯತ್ನಿಸಲಾಗಿದೆ. ನಿನ್ನೆ ರಾತ್ರಿನೇ ಈ ಒಂದು ಯತ್ನ ಆಗಿರೋದು. ಆಟೋ ಓಡಿಸ್ಕೊಂಡಿದ್ದಂಥ ಅಬುಬಕರನ್ನು ಕೊಲೆ ಮಾಡಬೇಕು ಅಂತ ಪ್ರಯತ್ನಿಸಲಾಗತ್ತೆ. ಬಿಯರ್ ಬಾಟಲು ಇದರಿಂದ ಹಲ್ಲೆಯನ್ನು ಮಾಡಲಾಗತ್ತೆ. ಆದರೆ ಆತ ತಪ್ಪಿಸ್ಕೊಳ್ತಾನೆ. ಸದ್ಯ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಪ್ರತಿಕಾರಕ್ಕಾಗಿ ಮರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅಂತ ತಪ್ಪೊಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ಪ್ರತಿಕಾರವನ್ನು ತೀರಿಸ್ಕೊಳ್ತಾನೆ ಹೋಗ್ತಾ ಇದ್ದಾರೆ. ನಾವು 2017ರಿಂದ ಇಲ್ಲಿವರೆಗೂ ನೋಡೋದಾದರೆ 6ರಿಂದ 7 ಮರ್ಡರ್ಗಳಾಗಿದೆ. ಈಗ ನೋಡಿದ್ರೆ ಅಬುಬಕರ್ ಮೇಲೆ ನಿನ್ನೆ ರಾತ್ರಿನೇ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಆದಿತ್ಯ. ಆ ನೀತಿ ನಿಜಕ್ಕೂ ಕೂಡ, ಯಾಕಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಒಂದು ಕೋಮು ಸಂಘರ್ಷದ ಇತಿಹಾಸವನ್ನ ನೋಡೋದಾದ್ರೆ ಒಂದು ಮರ್ಡರ್ ಆದ್ರೆ ಅದಕ್ಕೆ ಪ್ರತಿಕಾರದ ಮರ್ಡರ್ಗಳೇ ಆಗಿರುವಂತದ್ದು ಹೆಚ್ಚು. ಸರಿಸುಮಾರು 2017ರಿಂದ ಹಿಡಿದು 2022ವರೆಗೂ ಕೂಡ ಇದು ನಡೀತಾ ಬಂದಿದೆ. ಫಾಜಿಲ್ ಕೊನೆಯದಾಗಿತ್ತು. ಇದಾದ ಬಳಿಕ ಇದೀಗ ಫಾಜಿಲ್ ಕೊಲೆಯ ಪ್ರತಿಕಾರವಾಗಿ ಸುಹಾಸ್ ಶೆಟ್ಟಿಯ ಒಂದು ಕೊಲೆಯಾಗಿದೆ. ಈ ಬೆನ್ನಲ್ಲಿ ಈ ಮಂಗಳೂರು ಭಾಗದಲ್ಲಿ ಪೂಜೆ ಮೆಚ್ಚಿದ ಪಿಂಡದಂತ ವಾತಾವರಣ, ರಿವೆಂಜ್ ಮರ್ಡರ್ ಆಗುತ್ತಾ ಅನ್ನುವಂತ ಒಂದು ಆತಂಕದ ಕಾರ್ಮೋಡ. ಪೊಲೀಸ್ ಇಲಾಖೆ ಕೂಡ ಬಹಳ ಅಲರ್ಟ್ ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಸಜ್ಜಾಗಿದ್ದಾರೆ ಮಂಗಳೂರು ಭಾಗದಲ್ಲಿ. ಆದ್ರೆ ಉಡುಪಿಯಲ್ಲಿ ಮತ್ತೊಂದು ಇಂಥ ಘಟನೆ ನಡೆದಿರುವಂತದ್ದು. ರಿವೆಂಜಿಂಗ್ ಮರ್ಡರ್ಗೆ ಯತ್ನ ಪಟ್ಟಿದ್ದಾರೆ. ಅದು ಮುಸ್ಲಿಂ ವ್ಯಕ್ತಿಯ ಮೇಲೆ ಹಿಂದೂ ಯುವಕರು ರಿವೆಂಜಿಗೆ ಯತ್ನ ಪಟ್ಟಿದ್ದಾರೆ. ಸುಶಾಂತ್ ಮತ್ತು ಸಂದೇಶ್ ಪೂಜಾರಿ ಎಂಬ ಇಬ್ಬರು ಯುವಕರು ಏನು ಸುಹಾಸ್ ಶೆಟ್ಟಿಯ ಒಂದು ಮರ್ಡರ್ ಮಂಗಳೂರಿನಲ್ಲಾಗಿದೆ, ಅದಕ್ಕೆ ನಾವು ಪ್ರತಿಕಾರವನ್ನು ತೀರಿಸಿಕೊಂಡೇ ಸಿದ್ಧ ಅಂತ ಉಡುಪಿಯ ಆಟ್ರಾಡಿ ಸಮೀಪದಲ್ಲಿ ಬಾಟಲ್ ಮತ್ತು ತಲ್ವಾರ್ನಿಂದ ಅಬುಬಕರ್ ಅನ್ನುವಂತ ಒಬ್ಬ ಆಟೋ ರಿಕ್ಷಾ ಚಾಲಕನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆದ್ರೆ ಆತ ಅಪಾಯದಿಂದ ಪಾರಾಗಿದ್ದಾನೆ. ಒಂದು ಕೊಲೆ ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ನಿನ್ನೆ ರಾತ್ರಿ ಅಬುಬಕರ್ ಕೊಲೆಗೆ ಯತ್ನಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಸದ್ಯ ಈ ಪ್ರಕರಣದಲ್ಲಿ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಈ ಪ್ರಕರಣ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್ ಏನಿದೆ ಇದು ಸಾಕಷ್ಟು ಬಿಗುವಿನ ವಾತಾವರಣ ನಿರ್ಮಾಣಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಹೆಚ್ಚಿನ ಪೊಲೀಸರನ್ನು ಬಂದೋಬಸ್ತ್ಗೆ ಅಂತ ನಿಯೋಜಿಸಲಾಗಿದೆ. 1000ಕ್ಕೂ ಹೆಚ್ಚು ಪೊಲೀಸರು ಇದೀಗ ಅಲರ್ಟ್ ಆಗಿರೋದು. ಯಾಕಂದರೆ ನೋಡಿ, ನಿನ್ನೆ ರಾತ್ರಿ ಸುಹಾಸ್ ಶೆಟ್ಟಿ ಮರ್ಡರ್ ಆಗತ್ತೆ. ಆ ರಾತ್ರಿನೇ ಅಬುಬಕರ್ ಕೊಲೆಗೂ ಕೂಡ ಯತ್ನ ಮಾಡಲಾಗತ್ತೆ. ಒಂದೇ ದಿನದಲ್ಲಿ ಒಂದು ಮರ್ಡರ್, ಇನ್ನೊಂದು ಅಟ್ಯಾಕ್ ಆಗಿರುವಂಥದ್ದು ಬೇರೆ ಬೇರೆ ಸಮುದಾಯದವ್ರ ಮೇಲೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಏನೇ ಪರಿಸ್ಥಿತಿ ಆದ್ರೂ ಕೂಡ ಅದನ್ನು ಎದುರಿಸುವಂಥ ನಿಭಾಯಿಸುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಇದೀಗ ಸನ್ನದ್ಧರಾಗಿದ್ದಾರೆ. ಇದು ಪೊಲೀಸರಿಗೆ ಒಂದು ಕ್ರಿಟಿಕಲ್ ಸಿಚುವೇಶನ್ಸ್. ಕಾರಣ ಏನು ಅಂತಂದರೆ ಈ ಥರದ್ದು ಪ್ರಕರಣಗಳು ನಡೆದಾಗ
ಇದಕ್ಕಿದ್ದ ಹಾಗೆ ಉದ್ವಿಗ್ನ ಪರಿಸ್ಥಿತಿ ಆಗ್ಬಿಡುತ್ತೆ ಮಂಗಳೂರು ಭಾಗದಲ್ಲಿ. ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಎಲ್ಲದರ ಮೇಲೂ ಕೂಡ ನಿಗಾ ಇಡಬೇಕಾಗತ್ತೆ. ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಪ್ರತಿಭಟನೆಗಳಾಗಿರ್ಬೋದು, ಬಂದ್ಗಳಾಗಿರ್ಬೋದು, ಹೋರಾಟಗಳಾಗಿರ್ಬೋದು, ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಪ್ರತಿಯೊಂದರ ಮೇಲೂ ಪ್ರತಿಯೊಂದು ಚಲನವಲನದ ಮೇಲೂ ಕೂಡ ಎಚ್ಚರಿಕೆಯನ್ನು, ಹದ್ದಿನ ಕಣ್ಣನ್ನು ಪೊಲೀಸ್ ಇಲಾಖೆ ಇಡಬೇಕಾಗತ್ತೆ. ಈಗ ಅಬೂಬಕರ್ ಮೇಲೆ ಅಟ್ಯಾಕ್ ಮಾಡಿದಂಥ ಇಬ್ಬರನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡಲಾಗ್ತಾ ಇದೆ.